ಹಾಯ್ ಫ್ರೆಂಡ್ಸ್. ಇಂದು ನಾನು ಒಂದು ಪುರಾಣದ ಬಗ್ಗೆ ಹೇಳ್ತೀನಿ. ಅರೆರೆರೆರೆರೆ! ಪುರಾಣ ಅಂದರೆ ಹಿಂದಿನ ಪುರಾಣ ಅಲ್ಲಪ್ಪ. ನಮ್ಮ ಮನೆ ಮನೆ ಪುರಾಣಗಳು. ಅಂದರೆ ನಮ್ಮ ಮನೆಯಲ್ಲಿ ನಡುವಂತಹ ಕೆಲವೊಂದು ಪುರಾಣಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ತಿಂಡಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ರೀ. ಎಲ್ಲ ರೀತಿಯ ತಿಂಡಿನ ನೀವು ಸೌದಿರ್ಬೋದು. ಆದರೆ ಒಂದು ಸ್ಪೆಷಲ್ ಖಾದ್ಯದ ಬಗ್ಗೆ ನಾನು ಮಾತನಾಡ್ತೀನಿ. ಯಾವುದ್ರಿ ಅದು ಸ್ಪೆಷಲ್ ಖಾದ್ಯ ಅಂತೀರಾ? ನಿಮಗೂ ತಿಳಿದಿರುತ್ತೆ, ಅವ್ರಿಗೂ ತಿಳಿದಿರುತ್ತೆ, ಎಲ್ರಿಗೂ ತಿಳಿದಿರುತ್ತೆ ರೀ. ಅದೇ ರೀ, ಚಿತ್ರಾನ್ನ. ಅರೆ, ಏನಪ್ಪ ಇದು ಚಿತ್ರಾನ್ನ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಅಂತ ಅನ್ಕೋತಿದ್ದೀರಾ? ಚಿತ್ರಾನ್ನ ಅಂದರೆ ಹಾಗೆ ಹೀಯಾಳಿಸ್ಬೇಡ್ರಿ. ಅದು ಒಂದು ರೀತಿಯಾದಂತಹ ಪರಮಾನ್ನ ಅಂತ ಹೇಳಿದರೂ ಕೂಡ ತಪ್ಪಾಗಲಾರ್ದು. ಚಿತ್ರಾನ್ನ ಪುರಾಣದ ಬಗ್ಗೆ ಮಾತಾಡ್ತೀನಿ ಕಣ್ರಿ. ಏನಪ್ಪ ಅಂತ ಹೇಳಿದರೆ, ನಾನು ಚಿಕ್ಕವಳಿರ್ಬೇಕಾದಾಗ ಅಪ್ಪ ಅಮ್ಮ ಇಬ್ಬರು ವರ್ಕಿಂಗು. ಸೊ ಮನೆಯಲ್ಲಿ ತಿಂಡಿ ಹಾಗೆಯೇ ಮಧ್ಯಾಹ್ನ ಊಟ ಎಲ್ಲ ಮಾಡಿಟ್ಟಿರ್ಬೇಕಲ್ಲ. ಸಾಮಾನ್ಯವಾಗಿ ಅಮ್ಮಗೆ ತುಂಬ ಈಸಿ ಆಗೋದು ಅಂತ ಹೇಳಿದರೆ ಚಿತ್ರಾನ್ನ. ವಿವಿಧ ರೀತಿಯ ಚಿತ್ರಾನ್ನ ಕೂಡ ನಾವು ನೋಡ್ಬೋದು. ನಿಂಬು ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ಈರುಳ್ಳಿ ಚಿತ್ರಾನ್ನ, ಜೀರಿಗೆ ಚಿತ್ರಾನ್ನ. ಆಹಾ, ವಿವಿಧ ರೀತಿಯ ಚಿತ್ರಾನ್ನವನ್ನು ನೀವು ಕೂಡ ಸೌದಿರ್ಬೋದು. ಆದರೆ ಇದರಲ್ಲೇನಪ್ಪ ವಿಶೇಷತೆ ಅಂತ ಹೇಳ್ತೀರಾ? ಸೊ ನಾನು ಚಿಕ್ಕವಳಿರ್ಬೇಕಾದಾಗಂತೂ ಚಿತ್ರಾನ್ನ ಮಾಡ್ತಿದ್ರು. ಸೊ ಅದು ಸ್ವಲ್ಪ ಹೊಟ್ಟೆ ತುಂಬಿಡ್ತು. ಸೊ ಬೆಳೀತಾ ಬೆಳೀತಾ ಬಂದಂಗೆಲ್ಲ ಕಾಲೇಜಿಗೆ ಹೋಗ್ತಿದ್ವಿ. ಅದು ನಮ್ಮ ಕಾಲೇಜು 7:30ಇಂದ 12:30ವರೆಗೂ ಇರುವಂಥದ್ದು. ಸೊ ಇನ್ನೇನು ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಹೋಗೋದೇ? ಇಲ್ಲವೇ ಇಲ್ಲ. ಸೊ ಬೆಳಗ್ಗೆ 2 ಕ್ಲಾಸ್ ಮುಗಿಸ್ಕೊಂಡು 9:15ನಿಂದ 9:45ವರೆಗೂ ನಮಗೆ ಬ್ರೇಕ್ ಇರ್ತಿತ್ತು. ಸೊ ಆಗ ಕಾಲೇಜ್ ಕ್ಯಾಂಟೀನಿಗೆ ಹೋದರೆ ಆಹಾ, ಪೂರ್ತಿ ಎಲ್ಲ ಭೀಡು, ತುಂಬ ಜನ ಗುಂಪು, ನಮ್ಮ ಸ್ನೇಹಿತರೆಲ್ಲರೂ ಇರ್ತಿದ್ರು. ಅದುವೇ ಚಿತ್ರಾನ್ನ ಸವಿಯಲ್ಲು. ಅಲ್ಲೋ ಆ ಕ್ಯಾಂಟೀನಲ್ಲಿ ಆಹಾ, ಈಗಲೂ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿ. ಆ ಕ್ಯಾಂಟೀನಲ್ಲಿ ಸಖತ್ತಾಗಿ ಚಿತ್ರಾನ್ನ ಮಾಡ್ತಿದ್ರು. ಅದೇ ನಮಗೆ ಹೊಟ್ಟೆ ತುಂಬುವ ಆಸನ. ಯಾಕಪ್ಪ ಅಂತ ಹೇಳ್ತೀರಾ? ಬೆಳಗ್ಗೆ ಬೇರೆ ತಿಂಡಿ ಮಾಡಿಬಿಟ್ರೆ ಬೇಗ ಹಸುವಾಗ್ಬಿಡೋದು ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ, 12:30 ಅನ್ನೋಷ್ಟೊತ್ತಿಗೆ. ಆದರೆ 12:30ಗೆ ಮುಗಿಯೋದಲ್ವಾ ನಮ್ಮದು ಕಾಲೇಜು. ಸೊ ಹಾಗಾಗಿ ಚಿತ್ರಾನ್ನ ಒಂದು ಪ್ಲೇಟ್ ತಿಂದ್ಬಿಟ್ವಿ ಅಂದರೆ ಮಸ್ತ್ ಮಜಾ ಆಯಿತು. ಆದರೆ ಸ್ವಲ್ಪ ಪಿರಿಯಡ್ ಬಿಡೋದೇನಾದರೂ ಲೇಟ್ ಆಯಿತು ಅಂದರೆ ಚಿತ್ರಾನ್ನ ಖಾಲಿ. ಅವತ್ತು ಬೇರೆ ತಿಂಡಿ ತಿನ್ನಬೇಕಾಗಿರುತ್ತೆ. ಯಾಕಪ್ಪ ಹೇಳ್ತೀನಿ ಅಂತ ಹೇಳಿದರೆ, ಆ ಚಿತ್ರಾನ್ನ ತಿಂದುಬಿಟ್ರೆ ಮಧ್ಯಾಹ್ನ 1:30-2 ಗಂಟೆವರೆಗೂ ಸ್ವಲ್ಪ ಹೊಟ್ಟೆ ತುಂಬಿರೋ ಹಾಗೆ ಇರ್ತದೆ. ಆಯಿತಾ? ಇನ್ನೇನು ಕಾಲೇಜ್ ಹಂಗೂ ಹಿಂಗೂ ಮುಗಿಸ್ಕೊಂಡು ಆಮೇಲೆ ಮಧ್ಯಾಹ್ನ ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ 2 ಗಂಟೆಗೆ ಇನ್ನೇನು ಮಾಡಬೇಕು? ಮನೆಯಲ್ಲೂ ಚಿತ್ರಾನ್ನ. ಆದರೆ ಬೇಸರ ಮಾತ್ರ ಆಗ್ತಾ ಇದ್ದಿಲ್ಲ ರೀ. ಇನ್ನೇನು ಕಾಲೇಜೆಲ್ಲ ಮುಗೀತು, ಒಂದು ಹಂತಕ್ಕೆ ಬಂತು. ಇನ್ನು ಮುಂದೆ ಕೆಲಸ ಮಾಡಲಿಕ್ಕೆ ಅಂತ ಹೇಳಿ ಪಿ ಜಿಗೆ ಸೇರ್ಕೊಂಡ್ಬಿಟ್ಟು ಅಲ್ಲಿ ಪಿ ಜಿಗೆ ಮಾಡ್ಕೊಂಡ್ಬಿಟ್ಟು ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿದ ನಂತರ ಕೆಲಸ ಹುಡ್ಕೊಂಡು ಇನ್ನು ಬೆಂಗಳೂರು ವಾಸಿಗೆ ಬಂದ್ವಿ. ಇನ್ನೇನಲ್ಲಿ ಒಂದು ರೂಮ್ ಮಾಡ್ಕೊಂಡ್ವಿ. ಆಫೀಸ್ ಕೆಲಸ ಸಿಕ್ಕಾಪಟ್ಟೆ. ಏನು ಮಾಡೋದು? ಬೆಳಗ್ಗೆ ಎದ್ದರೆ ಚಿತ್ರಾನ್ನ ಮಾಡ್ಕೊಳ್ಳೋದಿದೆ, ತಿನ್ನೋದಿದೆ, ಡಬ್ಬಿಗೆ ಕಟ್ಕೊಂಡು ಹೋಗೋದಿದೆ. ಇದಿದ್ಬಿಟ್ರೆ ಹಬ್ಬ ನಿಶ್ಚಿಂತೆಯಾಗಿ ಕೆಲಸ ಮಾಡಿಬಿಡ್ಬೋದು ರೀ. ಬೇರೆ ರೀತಿಯಾದಂತಹ ಚಿತ್ರಾನ್ನ ಕೂಡ ಇದೆಯೇ. ಈರುಳ್ಳಿ, ಬೆಳ್ಳುಳ್ಳಿ, ಮಾವಿನಕಾಯಿ, ಆಹಾ, ವಿವಿಧ ರೀತಿಯ ಚಿತ್ರಾನ್ನ. ಇನ್ನು ನಿನ್ನೆ ಉಳಿದಿದ್ದ ಅನ್ನನೂ ಕೂಡ ಅದನ್ನು ನೀಟಾಗಿ ಒಗ್ಗರಣೆ ಹಾಕಿ ನಿಂಬು ಹಾಕಿ ತಿಂದುಬಿಟ್ರೆ ಆಹಾ, ಅದನ್ನು ಕೇಳೋರೇ ಇಲ್ಲ. ಇದೇನಪ್ಪ ಚಿತ್ರದ ಪುರಾಣ ಈ ಥರ ಹೇಳ್ತಾ ಇದ್ದಾರೆ? ಚಿತ್ರಾನ್ನ ಚಿತ್ರಾನ್ನ ವಿಚಿತ್ರಾನ್ನ ಅಂತ ಹೇಳ್ತಾ ಇದ್ದೀರಾ? ಆಯಿತು, ಅದೆಲ್ಲ ಮುಗಿದ್ಮೇಲೆ ಒಂದು ಹಂತಕ್ಕೆ ಬಂದ್ವಾ, ಕೆಲಸ ಮಾಡಿದ್ವಾ, ಇನ್ನೇನು ಕೆಲಸ ಮಾಡ್ಕೊಂಡು ಇನ್ನೇನು ಮನೆಗೆ ಬರಬೇಕು. ಆಹಾ, ಸೂಪರಾಗಿರುವಂತಹ ಚಿತ್ರಾನ್ನ ಕಾಯ್ತಾ ಇರ್ತದೆ. ಹೀಗೆ ಚಿತ್ರಾನ್ನದ ಪುರಾಣ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ನಿಮ್ಮ ಅನುಭವದಲ್ಲೂ ಕೂಡ ಬಂದಿರ್ಬೋದು. ಹಾಗಾದರೆ ಬೇರೆ ತಿಂಡಿ ಬಗ್ಗೆ ನಾನೇನು ಹೇಳ್ತಾ ಇಲ್ಲ. ಆದರೆ ಚಿತ್ರಾನ್ನ ಅನ್ನುವಂಥದ್ದು ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ, ರಾತ್ರಿ ಆಗಲಿ ಹೊಟ್ಟೆ ತುಂಬುವಂತಹ ಪರಮಾನ್ನ. ಇದೇ ಚಿತ್ರಾನ್ನ ವಿಚಿತ್ರಾನ್ನದ ಪುರಾಣ. ಅಂತೂ ಇಂತೂ ಈ ಚಿತ್ರಾನ್ನ ಬಿಟ್ಟು ಹೋಗೋದಿಲ್ಲ ನಮ್ಮನ್ನು. ನಾವು ಅದನ್ನು ಬಿಟ್ಟು ಹೋಗೋ ಹಾಗಿಲ್ಲ. ರೀ 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 ಎಲ್ಲಿಗೆ ಹೊರಟ್ರಿ? ಚಿತ್ರಾನ್ನ ಸವಿಲಿಕ್ಕಾ? ಓಕೆ 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 ಹಾಂ, ನಮ್ಮಮ್ಮನೂ ಕೂಡ ಒಗ್ಗರಣೆ ಹಾಕ್ತಾ ಇದ್ದಾರೆ. ಅದುವೇ ಮಾವಿನಕಾಯಿ ಚಿತ್ರಾನ್ನ.
ಸೊ ನಾನು ಮಾವಿನಕಾಯಿ ಚಿತ್ರಾನ್ನ ಸವಿಯಲು ಹೋಗ್ತಾ ಇದ್ದೀನಿ, ನೀವು ಹೊರಡ್ತಿದ್ದೀರಲ್ಲ. ಓಕೆ, ಬಾಯ್. ಚಿತ್ರಾನ್ನ ಪುರಾಣ ಮತ್ತೆ ಇನ್ನೊಂದ್ಸಲಿ ತಗೊಂಡು ಬರ್ತೀನಿ. ಹೇಗನ್ನಿಸ್ತು? ಚಿತ್ರಾನ್ನ 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 ವಿಚಿತ್ರಾನ್ನ ಪುರಾಣ. ಓಕೆ ಬಾಯ್. ಚಿತ್ರಾನ್ನ ಸವಿಯಲು ಹೊರಟೆ. ಬಾಯ್.